2025ರ ಏಷ್ಯಾ ಕಪ್ಗಾಗಿ ಟೀಮ್ ಇಂಡಿಯಾವನ್ನ ಘೋಷಣೆ ಮಾಡಲಾಗಿದೆ. ಈ ತಂಡದಲ್ಲಿ ಆಯ್ಕೆದಾರರು ಶ್ರೇಯಸ್ ಅಯ್ಯರ್ ಬದಲಿಗೆ ರಿಂಕು ಸಿಂಗ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ರಿಂಕು ಕಳೆದ IPL ಸೇರಿದಂತೆ ಕೆಲವು ಸಮಯದಿಂದ ಅದ್ಭುತ ಫಾರ್ಮ್ನಲ್ಲಿಲ್ಲ. ಹೀಗಿದ್ರೂ ಕೂಡ ಅವರನ್ನ ಏಷ್ಯಾ ಕಪ್ಗೆ ಆಯ್ಕೆ ಮಾಡಿದ್ದಕ್ಕೆ ಸಾಕಷ್ಟು ಪ್ರಶ್ನೆಗಳೇ ಎದ್ದಿದ್ದಾವೆ. ಹೀಗಿರುವಾಗ ಈ ಏಷ್ಯಾ ಕಪ್ ಆರಂಭಕ್ಕೆ ಸ್ವಲ್ಪ ದಿನ ಇರುವಾಗ ರಿಂಕು ಸಿಂಗ್ ಭರ್ಜರಿ ಫಾರ್ಮ್ಗೆ ಮರಳಿದ್ದಾರೆ. ಇನ್ನು UP T20 ಲೀಗ್ನಲ್ಲಿ ಅದ್ಭುತ ಶತಕ ಗಳಿಸುವ ಮೂಲಕ ರಿಂಕು ಸಂಚಲನವನ್ನ ಸೃಷ್ಟಿಸಿದ್ದಾರೆ. UP T20 ಲೀಗ್ 2025ರ 9ನೇ ಪಂದ್ಯದಲ್ಲಿ ಮೀರತ್ ಮ್ಯಾವರಿಕ್ಸ್ ಪರ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಇನ್ನು ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಗೋರಖ್ಪುರ್ ಲಯನ್ಸ್ ವಿರುದ್ಧದ ಪಂದ್ಯದಲ್ಲಿ ರಿಂಕು ಅವರ ಅದ್ಭುತ ಶತಕವು ಮೀರತ್ಗೆ ದೊಡ್ಡ ಗೆಲುವನ್ನು ತಂದುಕೊಟ್ಟಿತು. ರಿಂಕು ಸಿಂಗ್ ಕೇವಲ 48 ಎಸೆತಗಳಲ್ಲಿ 108 ರನ್ ಗಳಿಸಿದ್ರು. ಇನ್ನು ಅವರ ಇನ್ನಿಂಗ್ಸ್ ನಲ್ಲಿ 7 ಬೌಂಡ್ರಿಗಳು ಮತ್ತು 8 ಸಿಕ್ಸರ್ಗಳು ಸೇರಿದ್ವು. ಈ ಇನ್ನಿಂಗ್ಸ್ ನಿಂದಾಗಿ ಮೀರತ್ ಮ್ಯಾವರಿಕ್ಸ್ ಗೋರಖ್ಪುರ್ ಲಯನ್ಸ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.